ನೇತಾಜಿ ಶಾಲೆಯ ವಠಾರದಲ್ಲಿ ಹಲಸಿನ ಮೇಳವನ್ನು ಏರ್ಪಡಿಸಿದ್ದಾರೆ. ಇದು ಪ್ರಪ್ರಥಮವಾಗಿ ನಮಗೆ ಭಾರಿ ಸಂತೋಷ ವಿಷಯ. ಯಾಕಂದ್ರೆ ಪ್ರಥಮ ಬಾರಿಗೆ ಹಲಸಿನ ಮೇಳವನ್ನು ಮಾಡಿದ್ದಾರೆ. ನಮಗೂ ಸಹ ಈ ಹಂಚಿದ್ದಾರೆ. ನಿಜವಾಗಿ ಇದು ನಮಗಿಂತ ಹೆಚ್ಚಿಗಾಗಿ ರೈತರಿಗೆ ಬೇರೆ ಅಗತ್ಯತೆ ಇದೆ. ಇಲ್ಲಿನ ಊರ ಜನರು ಬೇರೆ ಬೇರೆ ಕಡೆ ಬಂದು ನೋಡಿ ವೀಕ್ಷಿಸಿದ್ದಾರೆ. ನೋಡಿದಾಗ ಅವರಿಗೆ ಎಲ್ಲರಿಗೂ ಖುಷಿಯಾಗಿದೆ. ಯಾಕಂದರೆ ಇಷ್ಟು ಟೈಮ್ ನಮ್ಮ ತಾಲೂಕಲ್ಲಿ ಫಸ್ಟ್ ಟೈಮ್, ನನಗೂ ಸರಿ ಗೊತ್ತಿಲ್ಲ, ನಮ್ಮ ಹಳ್ಳಿಯಲ್ಲಿ ಫಸ್ಟ್ ಟೈಮ್ ನೇತಾಜಿ ಶಾಲೆಯ ಒಟ್ಟಾರೆ ಆಗುವುದರಿಂದ ನಮಗೆಲ್ಲರಿಗೂ ಸಂತೋಷ ವಿಷಯ. ಜುಲೈ 26, 27, 28 ಇಲ್ಲಿ 3 ದಿನ ಬೃಹತ್ ಮಾವು, ಹಲಸು ಮತ್ತು ಸಸ್ಯ ಮೇಳವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಇದು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಮಾಡಿದ್ದೇವೆ ಶಾಲಾ ಗ್ರೌಂಡ್ ಅಲ್ಲಿ. ಇಲ್ಲಿ ಫಸ್ಟ್ ಆಗಿ ನಾವು ಹಲಸಲ್ಲಿ 3 ತರ ಹಲಸು ತಿಂತೇವೆ: ಕೇಸರು, ಚಂದ್ರ ಹಲಸು ಮತ್ತೆ ಏಕಾದಶಿ. ಅದರಲ್ಲಿ ವಿಶೇಷ ಅಂದ್ರೆ ಹಲಸಿನ ಹೋಳಿಗೆ ತುಂಬಾ ಬೇಡಿಕೆ ಉಂಟು. ಅದು ಹಲಸಿನ ಬಿಸಿ ಬಿಸಿ ಹಲಸಿನ ಹೋಳಿಗೆ ಮಾಡಿ ಇಲ್ಲೇ ನಾವು ಮಾಡಿಕೊಡ್ತಿದ್ದೇವೆ. ತುಂಬಾ ಬೇಡಿಕೆ ಉಂಟು. ಮತ್ತೆ ಇಲ್ಲಿ ಹಲಸಿನ ಹೋಳಿಗೆ ಉಂಟು, ಜಿಲೇಬಿ ಉಂಟು, ಮತ್ತೆ ಮಾವಿನ ಹಣ್ಣು ಉಂಟು, ಹಲಸಿನ ಹಪ್ಪಳ ಉಂಟು, ಹಲಸಿನ ಸಂಡಿಗೆ ಉಂಟು, ಮತ್ತೆ ಹಲಸಿನ ಗಿಡಗಳುಂಟು, ಸಸ್ಯಗಳುಂಟು, ಹಲಸಿನ ಐಸ್ ಕ್ರೀಮ್ ಸಹ ಉಂಟು. ನಮ್ಮ ನಿರೀಕ್ಷೆ ತುಂಬಾ ಜನ ಬಂದು ಇದನ್ನು ಉಪಯೋಗಿಸಬೇಕು ನಾವು ನಿರೀಕ್ಷಿಸಿದ್ದೇವೆ. ಹಳ್ಳಿ ಪ್ರದೇಶದಲ್ಲಿ ಒಂದು ಉತ್ತಮ ಕಾನ್ಸೆಪ್ಟ್ ಅಂತ ನಾನು ಅದನ್ನ ನನಗನಿಸ್ತಾ ಇದೆ. ಯಾಕಂದ್ರೆ ಎಲ್ಲ ಮೇಳಗಳು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಪೇಟೆ ಪಟ್ಟಣಗಳಲ್ಲಿ ಆಗ್ತಾ ಇರ್ತದೆ. ಆದ್ರೆ ಇವರೊಂದು ಹೊಸ ಪ್ರಯೋಗ ಅಂತ ಹೇಳಿದ್ರೆ ಹಳ್ಳಿಗಾಡಿಗೆ ಬಂದಿದ್ದಾರೆ. ಅದು ನನ್ನ ಒಂದು ಅನಿಸಿಕೆ. ಸ್ಟಾಲ್ಗಳನ್ನೆಲ್ಲ ಹಾಕಿದ್ದೀರಿ, ಅದು ಕೂಡ ಉತ್ತಮ. ಇಂತಹ ಕಾರ್ಯಕ್ರಮಗಳನ್ನ ಮಾಡುವಾಗ ಸಣ್ಣ ಒಂದು ಅಪ್ಡೇಟಿಂಗ್, ಜನರನ್ನ ಅಪ್ಡೇಟ್ ಮಾಡುವಂತಹ ವ್ಯವಸ್ಥೆಗಳನ್ನ, ಕೃಷಿಕರನ್ನ ಅಪ್ಡೇಟ್ ಮಾಡುವಂತಹ ಸೆಮಿನಾರ್ಗಳನ್ನ ಮಾಡಲಿಕ್ಕೆ ಸಾಧ್ಯತೆಗಳಿದ್ರೆ ಅದನ್ನು ಮಾಡೋದು ಉತ್ತಮ. ಹಾಗೆ ಹೆಚ್ಚೆಚ್ಚು ನರ್ಸರಿಯವರು ಬರುವ ಹಾಗೆ ಆಗಬೇಕು. ಉತ್ತಮ ತಳಿಯ ಹಲಸಿನ ಮರಗಳು ಇರ್ಬೋದು, ಮಾವು ಇರ್ಬೋದು, ಬೇರೆ ಬೇರೆ ವಿಭಿನ್ನ ಜಾತಿಯ ಹಣ್ಣುಗಳನ್ನ, ಸಸಿಗಳನ್ನ ಜನರಿಗೆ ಪರಿಚಯಿಸುವುದು ಅಂತ ಹೇಳಿದ್ರೆ ಈ ಪರಿಸರದಲ್ಲಿ ಯಾವ ಗಿಡಗಳು ಬೆಳೀಲಿಕ್ಕೆ ಸೂಕ್ತ ಅಂತ ಸಸ್ಯಗಳನ್ನ ಮಾತ್ರ ಇಲ್ಲಿ ಮಾರಾಟ ಮಾಡಬೇಕು. ಯಾವುದೋ ಕೆಲವೊಂದು ಸಸ್ಯಗಳನ್ನ, ಈಗ ಹಲಸಿರ್ಬೋದು, ಮಾವಿರ್ಬೋದು, ನಮ್ಮ ರಾಜ್ಯದ ಬೇರೆ ಕಡೆಗಳಲ್ಲಿ ಆಗ್ತದೆ, ನಮ್ಮ ಮಣ್ಣಿಗೆ ಹೊಂದಿಕೊಳ್ಳುವುದಿಲ್ಲ. ನಮ್ಮ ಮಣ್ಣಿಗೆ ಹೊಂದಿಕೊಳ್ಳುವಂತಹ ಗಿಡಗಳನ್ನೇ ತಂದು ಇಲ್ಲಿ ಮಾರಾಟ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ರೈತರಿಗೂ ಅಥವಾ ಇದಕ್ಕೆಲ್ಲ ಒಳ್ಳೇದಾಗ್ಬೋದು. ಅಂತೂ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಊರಿನ ಗ್ರಾಮಸ್ಥರಿಗೆ ಹಲಸಿನಿಂದ ಏನೇನು ತಯಾರು ಮಾಡಬಹುದು, ಏನೇನು ಮಾಡಬಹುದು ಅಂತೆಲ್ಲ ಒಂದು ಮನವರಿಕೆ ಆಗ್ತದೆ. ಮತ್ತೆ ಎಲ್ಲ ಐಟಮ್, ಮಾವು, ಹಣ್ಣುಗಳೆಲ್ಲ ಬಂದಿದೆ. ಈ ಊರಿನ ಜನರಿಗೆ ಎಲ್ಲ ಅನುಕೂಲ ಆಗುವಂತೆ ಎಲ್ಲರಿಗೂ ಬಂದು ಈ ಹಣ್ಣು ಗಿಡಗಳೆಲ್ಲ ತೆಗೆದುಕೊಳ್ಳುವ ಮತ್ತು ಹಲಸಿನಲ್ಲಿ ಏನೇನು ಐಟಮ್ ತಿಂಡಿಗಳನ್ನು ಮಾಡ್ತಾರೆ, ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು ಈ ಗ್ರಾಮದ ಜನರಿಗೆ ಎಲ್ಲ ಮನವರಿಕೆ ಆಗ್ತದೆ.